ಉಳ್ಳಾಲದ ಅಸೈಗೋಳಿಯ ಕಾರುಣ್ಯ ಫೌಂಡೇಶನ್ ವತಿಯಿಂದ ಅಸೈಗೋಳಿ ಲಯನ್ ಸೇವಾ ಸದನದಲ್ಲಿ 2ನೇ ವರ್ಷದ ಕಾರುಣ್ಯೋತ್ಸವ 2025 ಶೈಕ್ಷಣಿಕ ದತ್ತು ಸ್ವೀಕಾರ, ಸಾಧಕರಿಗೆ ಸನ್ಮಾನ, ಕಾರುಣ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಿತು. ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸದಾಶಿವ ಉಳ್ಳಾಲ್ ಕಾರ್ಯಕ್ರಮ ಉದ್ಘಾಟಿಸಿ, ನಾವು ಉನ್ನತ ಶಿಕ್ಷಣ ಪಡೆದರೂ ಎಷ್ಟು ದೊಡ್ಡ ಹುದ್ದೆಯಲ್ಲಾದರೂ ಕೂಡ ಈ ಮಟ್ಟಕ್ಕೆ ತಲುಪಲು ಶೈಕ್ಷಣಿಕ ಜೀವನದಲ್ಲಿ ನಮಗೆ ಸಹಾಯ ಮಾಡಿದವರನ್ನ ನೆನಪಿಸಿಕೊಂಡು ಸಮಾಜದಲ್ಲಿ ಹಿಂದುಳಿದವರಿಗೆ ಸಹಾಯ ಮಾಡುವ ಗುಣ ಹೊಂದಿರಬೇಕು ಎಂದರು. ಪಾನೀರ್ ದಯಾ ಮಾತೆ ದೇವಾಲಯದ 21 ಆಯೋಗಗಳ ಸಂಯೋಜಕ ರೊನಾಲ್ಡ್ ಪ್ರಕಾಶ್, ಜಮಿಯತುಲ್ ಫಲಾಹ್ ಉಳ್ಳಾಲ ತಾಲೂಕು ಅಧ್ಯಕ್ಷ ಅಬ್ದುಲ್ ನಾಸಿರ್ ಕೆಕೆ ಶುಭ ನುಡಿದರು. ಅಧ್ಯಕ್ಷ ಅರುಣ್ ಡಿಸೋಜಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿವೃತ್ತ ಶಿಕ್ಷಕಿ ಬೆನ್ನಿ ಡಿಸೋಜಾ, ಸಾಮಾಜಿಕ ಮುಖಂಡ ಸುರೇಶ್ ಅಸೈ ಹಾಗೂ ರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಜಲೀಲ್ ಕೈರಂಗಳ ಇವರಿಗೆ ಕಾರುಣ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ನಿಶಾ ಅಂಜುಮ್, ಪ್ರಜನ್ಯ, ಲಾವಣ್ಯ ಮತ್ತು ಶ್ರೇಯಾ, ತ್ರಿಷಾ, ಭೂಮಿಕಾ ಇವರಿಗೆ ಕಾರುಣ್ಯ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಇನ್ನು ಕಾರುಣ್ಯ ಫೌಂಡೇಶನ್ ಗೌರವಾಧ್ಯಕ್ಷ ಆನಂದ ಕೆ ಅಸೈಗೋಳಿ ಅಧ್ಯಕ್ಷತೆ ವಹಿಸಿದರು. ಕೋಣಾಜೆ ವಿವಿಧ ದೇಶ ಸಹಕಾರಿ ಸಂಘದ ನಿರ್ದೇಶಕ ಭಾಸ್ಕರ್ ಅರಸರ ಮೂಲೆ, ಅಸೈಗೋಳಿ ಪರಂಜ್ಯೋತಿ ಮಾತೃ ಮಂಡಳಿ ಅಧ್ಯಕ್ಷೆ ನಾಗಮಣಿ ಶೆಟ್ಟಿ ಮೊದಲಾದವರಿದ್ದರು. ಸುಮಾರು 6 ವರ್ಷಗಳ ಹಿಂದೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ಅನೇಕ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿರುವೆ ಹಾಗೂ ಸಮಾಜದಲ್ಲಿ ಸಾಮಾಜಿಕ ಹೋರಾಟಗಳನ್ನು ಕೂಡ ಮಾಡುತ್ತಾ ಬಂದಿರುವೆ. ಕಳೆದ ವರ್ಷ ನಾವು ಆರ್ಥಿಕವಾಗಿ ದುರ್ಬಲಗೊಂಡಿರುವಂಥ ಮಕ್ಕಳನ್ನು ಗುರುತಿಸಿಕೊಂಡು ಮಕ್ಕಳನ್ನು ಅವರ ಶೈಕ್ಷಣಿಕ ದತ್ತು ಸ್ವೀಕಾರ ಮತ್ತು ಸಮಾಜದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರನ್ನು ಗುರುತಿಸುವಂಥ ಕೆಲಸವನ್ನು ನಾವು ಮಾಡಿರುತ್ತೇವೆ. ಈಗ ಇದನ್ನು ಯಾಕೆ ಮುಂದುವರಿಸ್ತಾ ಹೋಗ್ತೇನೆ ಅಂದರೆ, ನನಗೆ ಒಂದು ಕಡೆಯಲ್ಲಿ ನಮಗೆ ಈಗ ಸ್ಕೂಲ್ ಈಗ ಎಲ್ಲ ಇಂಗ್ಲೀಷ್ ಮೀಡಿಯಮ್, ಎಲ್ಲಿ ನೋಡಿದರೂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಹಾಕಿ ನನ್ನ ಲೆಕ್ಕದಲ್ಲಿ ಸದ್ಯಕ್ಕೆ ಇನ್ನೊಂದು ನಾವು ಇದ್ದೇ ಇರುವಂತ ನಮ್ಗೆ ಗೊತ್ತಿಲ್ಲ, ಇನ್ನೊಂದು 10 ವರ್ಷ ಹೋದರೆ ಸರ್ಕಾರಿ ಶಾಲೆ ಅಂತೂ ಬಂದಾಗುತ್ತೆ. ನಾನು ಕೂಡ ಕನ್ನಡ ಶಾಲೆಯಲ್ಲಿ ನಿಮ್ಮ ಹಾಗೆ ಬೇರೆಯವರು ಕೊಟ್ಟ ದೇಣಿಗೆ ಪಡ್ಕೊಂಡು ಶಾಲೆಗೆ ಹೋದವ. SSLC ಆಗಿ, PUC ಆಗಿ, ಡಿಗ್ರಿ ಆಗಿ, MA ಮಾಡಿ, LLB ಮಾಡೋ ತನಕ ನಾನು ಸ್ಕಾಲರ್ಶಿಪ್ ಪಡ್ಕೊಂಡಿದ್ದೇನೆ. ನಿಮ್ಮಂಥವ್ರು ಕೊಟ್ಟ ದೇಣಿಗೆಯಿಂದ ನಾನು LLB ಮಾಡಿ ವಕೀಲರಾಗಿ ಕೆಲಸ ನಿರ್ವಹಿಸುವಂಥ ವ್ಯವಸ್ಥೆ ಆಗಿದೆ. ಈಗಲೂ ನನಗೆ ನೆನಪಿದೆ, ಅಂದಿನ ಕಾಲದಲ್ಲಿ ನನಗೆ ಯಾರು 40 ರೂಪಾಯಿ ಕೊಟ್ಟಿದ್ದಾರಾ ಅವರನ್ನು ಈಗಲೂ ಕಂಡಾಗ ನಾನು ಅವ್ರ ಕಾಲಿಗೆ ಅಡ್ಡ ಬೀಳ್ತೇನೆ. ತ್ಯಾಗಮ್ಮ ಹೇಳಿದರು. ಈಗ ನಾನು ಈಗಲೂ ಅದನ್ನು ಅವ್ರನ್ನ ಕಂಡಾಗ AB ಮಂಜೇಶ್ವರ್ ಅಂತ ಅವ್ರು ಕಳೆದ ವರ್ಷ ತೀರ್ಕೊಂಡ್ರು, ಅವ್ರು ಅಷ್ಟರ ತನಕ ಅವರು ಇದ್ದಾಗ ನಾನು ಅವ್ರ ಕಾಲಿಗೆ ಹೋಗಿ ಅಡ್ಡ ಬೀಳ್ತೇನೆ. ಇದು ನಮಗೆ ನೆನಪಿರಬೇಕು. ವಿದ್ಯಾಭ್ಯಾಸ ಈಗ ಇರುವಂಥ ಮಕ್ಕಳಿಗೆ ನಿಮಗೆ ನೆನಪಿರಬೇಕು. ನನಗೆ ಒಂದು ಸಮಯದಲ್ಲಿ ವಿದ್ಯಾಭ್ಯಾಸದ ಕಷ್ಟ ಇದ್ದಾಗ, ನಮ್ಮ ತಂದೆ ತಾಯಿಗಳಿಗೆ ಕಷ್ಟ ಇದ್ದಾಗ ಇಂಥವರು ನಮ್ಮನ್ನು ಗುರುತಿಸಿಕೊಂಡು ಶಾಲೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅದು ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಯಾರಲ್ಲಿ ಮನುಷ್ಯತ್ವ ಇದೆಯಾ, ಮಾನವೀಯತೆ ಇದೆಯಾ, ಅವರಲ್ಲಿ ಕರುಣೆ ಎಂಬುದು ಖಂಡಿತವಾಗಿ ಉಕ್ಕಿ ಬರುತ್ತೆ. ಈ ಕರುಣೆಯ ಫಲವಾಗಿ ಇವತ್ತು ಇಲ್ಲಿ ವಿಶೇಷ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಹುರಿದುಂಬಿಸಿ ಪ್ರೋತ್ಸಾಹಿಸಿ ಪ್ರಶಸ್ತಿ ನೀಡಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೆಚ್ಚಾಗಿ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ದತ್ತು ಸ್ವೀಕಾರ ಮಾಡಿ ಅವರ ಮುಂದಿನ ಆ ವಿದ್ಯಾಭ್ಯಾಸವನ್ನು ಮುನ್ನಡೆಸಲು ಸಹಕಾರ ನೀಡುವ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಂಥ ಕಾರುಣ್ಯ ಫೌಂಡೇಶನ್ಗೆ ನನ್ನ ಈ ಧನ್ಯವಾದಗಳು ಹಾಗೂ ಶುಭಾಶಯಗಳು.